ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ದಿಢೀರ್ ರವಾ ದೋಸೆ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ರುಚಿಯಲ್ಲಂತೂ ಸೂಪರ್ ಆಗಿರುತ್ತೆ. ಹಿಂದಿನ ದಿನ ನೆನೆಸೋದು ಬೇಡ, ರುಬ್ಬುವುದು ಬೇಡ. ನೀವು ಯಾವಾಗ ಅನ್ಕೊಂತೀರೋ ಆವಾಗಲೇ ಒಂದು 10 ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ. ಹಾಗಾದರೆ ಬನ್ನಿ, ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. ಒಂದು ಬೌಲ್ ಅಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಇದು ಬಿಳಿ ಸಣ್ಣ ಚಿರೋಟಿ ರವೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ, ನಾವು ಇದೇ ತರ ಹೇಳೋದು. 1/4 ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. 1 ಬೌಲ್ ರವೆಗೆ 1/4 ಬೌಲ್ ಅಕ್ಕಿ ಹಿಟ್ಟು, ಹಾಗೆ 1 ಬೌಲ್ ಅಷ್ಟು ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಕರ್ಬೇವು, ರುಚಿಗೆ ಬೇಕಾಗುವಷ್ಟು ಉಪ್ಪು. ಇಷ್ಟು ಹಾಕೊಂಡು ಒಂದ್ಸಲಿ ನೀರ್ ಹಾಕೊಳ್ಳೋಕ್ಕೂ ಮುಂಚೆ ಈ ತರ ಕಲ್ಸ್ಕೋಬೇಕು. ಕಲ್ಸ್ಕೊಂಡಾದ್ಮೇಲೆ ನೀರ್ ಹಾಕೊಂತ ನೀವು ಕಲ್ಸ್ಕೊಂತ ಬರ್ಬೇಕು. ನೀರಾಗಿರ್ಬೇಕು, ಹಿಟ್ಟು ದಪ್ಪ ಇರಬಾರ್ದು. ನೋಡಿ, ನಾನು ನೀರು ಎಷ್ಟು ಹಾಕಿದ್ದೀನಿ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಈಗ 2 ಬೌಲ್ ಅಷ್ಟು ಹಾಕೊಂಡಿದ್ದೀನಿ. ಹಾಕೊಂಡು ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ನೋಡ್ಕೊಂಡ್ಬಿಡಿ. ಇಷ್ಟಾದ್ಮೇಲೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ಬೇಕು. ರವೆ ನೆಂದಷ್ಟು ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ರೆ ಸಾಕು. ನೋಡಿ, ನೆಂದಿದೆ. ರವೆ ನೆಂದಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಅವಾಗ ಇನ್ನೊಂದ್ ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೇಕು ನೀರ್ನ. ನಾನು ಟೋಟಲ್ ಆಗಿ 3 ಲೋಟದಷ್ಟು ನೀರು ಹಾಕೊಂಡಿದ್ದೀನಿ. ಈಗ ಮಾಡೋದು ತೋರಿಸ್ತೀನಿ. ದಿಢೀರಾಗಿ ಮಾಡ್ಕೋಬಹುದು, ತುಂಬಾ ರುಚಿಯಾಗಿರುತ್ತೆ. ಹೆಂಚಿಗೆ ಈರುಳ್ಳಿ ಸಹಾಯದಿಂದ ಒಂದ್ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ತರ ಹಾಕೊಂತ ಇದೀನಿ. ನೋಡಿ, ಹಿಂಗ್ ಹಾಕೋಬೇಕು. ಸೌಟಲ್ಲಿ ನೀವು ಅಳ್ಳಕ್ ಹೋಗ್ಬಾರ್ದು. ಆದ್ಮೇಲೆ 2 ನಿಮಿಷ ನೀವು ಹಿಂಗೆ ಬಿಡ್ಬೇಕು. ಚೆನ್ನಾಗಿ ಫ್ರೈ ಆಗ್ಬೇಕು ಅಂತಂದ್ರೆ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಬಿಟ್ಬಿಡಿ. 2 ನಿಮಿಷ ಬಿಟ್ಟಾಗ ಗರಿ ಗರಿಯಾಗಿ ದೋಸೆ ಬರುತ್ತಾ. ನೋಡಿದ್ರ ಎಷ್ಟು ಚೆನ್ನಾಗಿ ಬಂತು ಅಂತ. ದಿಢೀರಾಗಿ ಬೆಳಗ್ಗೆ ಹೊತ್ತು, ಸಂಜೆ, ರಾತ್ರಿಗೆ ಎಲ್ಲ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ಸೂಪರ್ ಆಗಿರೋ ರುಚಿ ಇರುತ್ತೆ. ನೋಡಿದ್ರಲ್ವಾ ರವೆ ದೋಸೆ ಮಾಡುವ ವಿಧಾನ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಎಷ್ಟು ತೆಳ್ಳಗೆ ಗರಿ ಗರಿಯಾಗಿ ಬಂದಿದೆ ನೋಡಿ. ನೋಡಿದ್ರೇನೆ ಅಷ್ಟು ಖುಷಿ ಆಗುತ್ತೆ. ಒಬ್ಬೊಬ್ರು 4 ರಿಂದ 5 ದೋಸೆ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರಲ್ವಾ, ಅವಾಗ ಇದು ಒಂದು ರೆಸಿಪಿನ ನಿಮ್ ಲಿಸ್ಟಿಗೆ ಸೇರಿಸ್ಕೊಳ್ಳಿ. ಮೆತ್ತಗ್ ಬೇಕಾದ್ರೂ ಮಾಡ್ಕೋಬಹುದು, ಗರಿ ಗರಿಯಾಗಿ ಬೇಕಾದ್ರೂ ಮಾಡ್ಕೋಬಹುದು. ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.